ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಯಿತು, ತುಂಬ ದಿನ ಆದಮೇಲೆ ವೀಡಿಯೋಸ್ ಹಾಕ್ತಿದ್ದೀನಿ. ಯಾಕೆಂದರೆ ತುಂಬಾ ಬ್ಯುಸಿ ಇತ್ತು. ಏಕೆಂದರೆ ಹಬ್ಬ, ಜಾತ್ರೆ, ನೆಟ್ವರ್ಕ್ ಬ್ಯುಸಿ ಇದೇ ಆಗ್ತಿತ್ತು. ಹಾಗಾಗಿ ವೀಡಿಯೋಸ್ಗಳನ್ನ ಹಾಕಿರಲಿಲ್ಲ. ಏನು ಅಂದರೆ ಒಂದು ಕಡೆ ನೆಟ್ವರ್ಕ್ ಇದ್ದರೆ ಇನ್ನೊಂದು ಕಡೆ ನೆಟ್ವರ್ಕ್ ಇರಲ್ಲ. ಯಾಕೆಂದರೆ ಸಿಕ್ಕಾಪಟ್ಟೆ ಜಾತ್ರೆಗಳು, ರಿಲೇಷನಲ್ಲೆಲ್ಲ ಸಿಕ್ಕಾಪಟ್ಟೆ ಜಾತ್ರೆ ಇದ್ದವು. ಮತ್ತು ನಮ್ಮ ಅಜ್ಜಿ ಮನೇಲಿ ಜಾತ್ರೆ, ನಮ್ಮ ಅಮ್ಮನ ಮನೇಲಿ ಜಾತ್ರೆ. ಅಯ್ಯೋ, ಸ್ವಲ್ಪ ವೀಡಿಯೋನೇ ಮಾಡ್ಕೊಂಡಿಲ್ಲ ಇಷ್ಟೊಂದು. ಏಕೆಂದರೆ ಸಿಕ್ಕಾಪಟ್ಟೆ ಜಾತ್ರೆಗಳೇ ಇದ್ವಲ್ಲ. ಹಂಗಾಗಿ ಈ ಜಾತ್ರೆನೆಲ್ಲ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಫ್ರೀ ಆಗಿದ್ವಿ. ಅಂದರೆ ವೀಡಿಯೋಸ್ ಮಾಡಿಟ್ಕೊತಿದ್ದೀನಿ. ಆದರೆ ಜಾತ್ರೆ ಮುಗಿದು ತುಂಬ ದಿನ ಆಯ್ತೇನಪ್ಪ. ಆದರೆ ಇವಾಗ ಆಗ್ತಿದ್ದೀನಿ ನಾನು. ಏಕೆಂದರೆ ಸಿಕ್ಕಾಪಟ್ಟೆ ಕೆಲಸ, ಮನೆ ಕೆಲಸ, ಆದ್ದರಿಂದ ಹಾಕೋಕ್ಕಾಗಿರಲಿಲ್ಲ. ಇವಾಗ ಹಾಕ್ತಿದ್ದೀನಿ. ಇದು ನಮ್ಮ ಮನೆ ಹತ್ರದಿಂದ ದೇವಸ್ಥಾನ ಹತ್ರ ಹೋಗ್ತಿದ್ದೆ. ಏಕೆಂದರೆ ಜೇನ್ಕಲ್ ಸಿದ್ದಪ್ಪನ ಜಾತ್ರೆ ಇತ್ತಲ್ಲ, ಅದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಗಾಡೀಲಿ ಹೊರಟ್ಬಿಟ್ಟು ಬಂದು ಎಲ್ಲ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು. ಏಕೆಂದರೆ ತುಂಬ ಲಾಸ್ಟಲ್ಲಿ ಹಾಕಿದರೆ ನಮಗೆ ಗಾಡಿ ಪಾರ್ಕ್ ಮಾಡಿ ಆಮೇಲೆ ಲಾಸ್ಟಿಗೆ ತಗೋಬೇಕಾದ್ರೆ ನಮಗೆ ಕಷ್ಟ ಆಗ್ಬಿಡುತ್ತೆ ಅಂಥೇಳಿ ಇಲ್ಲೇ ಹೋಗ್ತಾನೆ ಎಂಟ್ರೆನ್ಸಲ್ಲೇ ಹಾಕ್ಬಿಟ್ಟು ಎಲ್ಲರೂ ಹೊರಟ್ವಿ. ಏಕೆಂದರೆ ಸಿಕ್ಕಾಪಟ್ಟೆ ಲೈಟಿಂಗ್ಸು ಎಲ್ಲ ಸಕ್ಕತ್ತಾಗಿತ್ತು. ಮಾತ್ರ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಅಂದ್ರೇ ಸಿಕ್ಕಾಪಟ್ಟೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ. ಮತ್ತು ಕೆಲವು ಕ್ರಿಯೇಟರ್ಸ್ ಇರ್ತಾರಲ್ಲ, ಅವರೆಲ್ಲ ಎಡಿಟ್ ಮಾಡಿ ಹಾಕಿದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬೇಕಾದ್ರೆ ನೋಡಿರಿ, ಯಾರ್ಯಾರು ಬೇರೆ ಕಡೆಯಿಂದ ನಮ್ಮ ವೀಡಿಯೋ ನೋಡ್ತಿರೋರು ಜೇನ್ಕಲ್ ಸಿದ್ದೇಶ್ವರ ಸ್ವಾಮಿ ಅಂತ ಹೊಡೀರಿ. ಎಷ್ಟು ಸಖತ್ತಾಗಿರೋ ವೀಡಿಯೋಸ್ ಬರ್ತಾವೆ ಗೊತ್ತಾ. ಬೇರೆ ಕ್ರಿಯೇಟರ್ಸ್ ಎಲ್ಲ ಹಾಕಿದ್ದಾರೆ ನೋಡಿರಿ. ಇಲ್ಲಿ ಎಂಟ್ರೆನ್ಸಿಂದ ಎಷ್ಟು ಇದಾಗ್ತಿದೆ. ಲೈಟಿಂಗ್ಸ್ ಎಲ್ಲ ಅಂದರೆ ಜಾಸ್ತಿ ಕ್ಯಾಮ್ರಾ ಕ್ಲಾರಿಟಿ ಇಲ್ವಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಬ್ಲರ್ ಆಗಿದೆ. ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ವೀಡಿಯೋ ನೋಡಿ, ಇದೇನು ತುಂಬ ದಿನ ಆದಮೇಲೆ ವೀಡಿಯೋ ಹಾಕಿದ್ದಾಳೆ ಅಂತ ಬೇಜಾರು ಮಾತ್ರ ಆಗಬೇಡಿ. ಮತ್ತು ಹಿಂಗೆ ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತೀರಿ ಎಲ್ಲರೂ ಪ್ಲೀಸ್. ಇವಾಗ ನೋಡಿರಿ, ಎಲ್ಲ ದೇವಸ್ಥಾನ ಜಾತ್ರೆಗೆ ನಾವು ಬರೋ ಅಷ್ಟೊತ್ತಿಗೆ ಅಲ್ಲೇ ಇದನ್ನು ಕೆಂಡನೇನೋ ಮಾಡ್ತಾರೆ, ಅದನ್ನು ಮಾಡ್ತಾಯಿದ್ರು ಎಲ್ಲರೂ. ಅದೇನಂದರೆ ಎಲ್ಲರೂ ಅದೇನೋ ಆರತಿ ಏನೋ ಹೊರ್ತಾರೆ, ಅಂದರೆ ಕುಂಬುತ್ತಾರೆ, ಅದರೊಳಗೆ ಕರ್ಪೂರ ಎಲ್ಲ ಹಾಕ್ಬಿಟ್ಟು ಆರತಿ ಹೊರ್ತಾರೆ. ಆ ಆರತಿ ನಾವು ನೋಡಬೇಕು ಅಂತಲೇ ಅಂದ್ಕೊಂಡಿದ್ವಿ. ಆದರೆ ನಾವೇನಾಯಿತು, ಹೊರಟಾಗಲೇ ಲೇಟ್ ಆಗಿಬಿಡ್ತು. ನಾವು ಬೇಗನೆ ಇದ್ದು ಹೊರಟ್ವಿ, ಏನು ಲೇಟಾಗೇನು ಹೊರಟಿಲ್ಲ. ಆದರೆ ನಾವು ಅಲ್ಲಿಂದ ನನ್ನ ತಮ್ಮ ಬರೋದು ಅಂತ ಕಾದು ಅವನಿಗೋಸ್ಕರ ಟೈಮ್ ವೇಸ್ಟ್ ಮಾಡ್ಕೊಂಡ್ವಿ. ಅದಕ್ಕೋಸ್ಕರ ಅವ್ನು ಬರಲ್ಲ, ಈಗ ಲೇಟಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಆಟೋಗೆ ಬೇಡ ಬೈಕಲ್ಲೇ ಹೋಗೋಣ ಅಂತೇಳಿ ಬೇಗನೆ ಹೊರಟ್ಬಿಟ್ವಿ. ಬೈಕಲ್ಲಿ ಬಂದ್ರೂ 5:15, 5:15 ಆಗಿಬಿಟ್ಟಿತ್ತು. ಅಷ್ಟರೊಳಗೇನೆ ಕೆಂಡದ್ದೇ ಮುಗ್ದೋಗ್ಬಿಟ್ಟಿತ್ತು. ಇನ್ನೇನು ಮಾಡೋಣ, ತೇರು ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ನೋಡ್ಕೊಂಡು ಎಲ್ಲ ಹೊರಡ್ತಿದ್ದು. ದೇವಸ್ಥಾನದ ಹತ್ರ ಅಲ್ಲಿ ಎಲ್ಲ ತೊಗೊಬರ್ತಿದ್ರಲ್ಲ ನೋಡ್ರಿ, ಇದನ್ನೇ ತೊಗೊಬಂದಿದ್ದು. ಇದನ್ನು ನಾವು ನೋಡಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಆಗಿತ್ತು. ಆದರೆ ಏನು ಮಾಡೋದು, ನಮಗೆ ಅದೃಷ್ಟ ಇರಲಿಲ್ಲ. ಅದಕ್ಕೆ ಇಲ್ಲಿ ಹೋಗ್ತಾ ಸುಮ್ಮನೆ ಸ್ಟಾರ್ಟಿಂಗೇ ದೇವಸ್ಥಾನ ಸಿಗುತ್ತೆ. ಇದು ಸ್ಟಾರ್ಟಿಂಗು ದೇವಸ್ಥಾನದ ಹತ್ರ ಎಲ್ಲವ ಅದನ್ನೆಲ್ಲ ತೊಗೊಂಬಂದು ಆರತಿ ಇಟ್ಬಿಟ್ಟು ಪೂಜೆ ಮಾಡಿಸ್ಕೊತಿದ್ರು. ನಾವು ಅದನ್ನೆಲ್ಲ ನೋಡ್ಕೊಂಡು ನೋಡ್ರಿ ಎಷ್ಟೊಂದಿದೆ. ಅಂದರೆ ಇದು ಅರ್ಕೆ ಮಾಡ್ಕೊತಾರಂತೆ, ಅರ್ಕೆ ಮಾಡ್ಕೊಂಬಿಟ್ಟು ಇದನ್ನು ಮಾಡೋದು. ನೋಡೋಣ, ದೇವ್ರದಿಂದ ನಮಗೂ ಅದೃಷ್ಟ ಇದ್ದರೆ ನಾವು ಒಂದ್ಸಲ ಯಾವ ಥರ ನಾವು ಈ ಥರ ಮಾಡೋಣ. ಈಗ ನೋಡಿರಿ ಎಷ್ಟು ಡೆಕೋರೇಷನ್ ಮಾಡಿದ್ರು, ಅಂದರೆ ಲೈಟಿಂಗ್ಸ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಬಿಟ್ಟಿದ್ರು. ಲೈಟಿಂಗ್ಸ್ ನೋಡೋಕ್ಕೆ ಖುಷಿ ಆಗ್ತಿತ್ತು. ಅಂದರೆ ನಾವು ಇನ್ನೂ ಸ್ವಲ್ಪ ಬೇಗ ಹೋಗಿದ್ರೆ ಇನ್ನೂ ಚೆನ್ನಾಗಿ ನೋಡ್ತಿದ್ವೇನೋ. ಏನು ಮಾಡೋದು, ನಾವು ಲೇಟಾಗಿ ಹೋಗಿದ್ದಕ್ಕೆ ಲೈಟಿಂಗ್ಸ್ ಎಲ್ಲ ಅಲ್ಲೇ ಬೆಳಕು ಬರ್ತಿದ್ದರಿಂದ ಸ್ವಲ್ಪ ಡಿಮ್ ಆಗಿರುತ್ತೆ ಲೈಟಿಂಗ್ಸಿಂದ, ಅಷ್ಟೊಂದು ಇದಿಲ್ವಲ್ಲ. ಅದಕ್ಕೆ ನೋಡಿರಿ ಇಷ್ಟು ಜನ, ಅಂದರೆ ಸಿಕ್ಕಾಪಟ್ಟೆ ಜನ. ಅದಾದಮೇಲೆ ಬಸವಣ್ಣ ದೇವರಿತ್ತು. ಬಸವಣ್ಣ ದೇವರಿಗೆಲ್ಲ ಕೈ ಮುಕ್ಕೊಂಡು ಇಡೀ ಫ್ಯಾಮಿಲಿಯವರೆಲ್ಲ, ನಮ್ಮಮ್ಮ, ನಾವು, ನಮ್ಮ ಆಂಟಿ ಎಲ್ಲರೂ ಹೋಗಿದ್ವಿ. ತುಂಬ ಜನ ಹೋಗಿದ್ವಿ ನೋಡಿ. ನಾನು ಕೈ ಮುಖವನ್ನ ಅಂತ ಹೋದೆ. ಹೋಗಿ ಕೈ ಮುಕ್ಕೊಂಡು ಎಲ್ಲ ಕೆಳಗಡೆ ಇನ್ನೂ ದೇವಸ್ಥಾನದ ಹತ್ರ ಹೋಗ್ಬೇಕಲ್ಲ, ಅದಕ್ಕೆ ಹೋಗ್ತೀನಿ ನೋಡಿರಿ. ಇಲ್ಲಿ ನನ್ನ ಮಗಳ ಫುಲ್ಲು ಕವರ್ ಮಾಡಿದ್ವಿ. ಏಕೆಂದರೆ ಥಂಡಿ ಇದ್ದಿದ್ದು, ಚಳಿ, ಆ ಚಳಿಲೇ ಹೋಗಿದ್ವಲ್ಲ. ಅದಕ್ಕೆ ಆಮೇಲೆ ಅವಳಿಗೆ ಏನೋ ಶೀತ ಜ್ವರ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಪ್ಯಾಕ್ ಮಾಡ್ಕೊಂಡೆ ಹೋದ್ವಿ ಎಲ್ಲ. ನೋಡ್ರಿ ಇದನ್ನೆಲ್ಲ ಕೆಂಡ ತೊಳಿತಾ ಇದ್ರು. ಅವಾಗ ಮುಗಿದು ಕೆಂಡ ಸ್ಟಾರ್ಟ್ ಆಯಿತು. ನಾವು ಕೆಂಡ ತುಳಿಯೋಕ್ಕೇನು ಹೋಗಲಿಲ್ಲ. ಯಾಕೆಂದರೆ ಸಿಕ್ಕಾಪಟ್ಟೆ ರಶ್ಶು ಅಂದರೆ ರಶ್ ಇತ್ತು. ಆ ರಶ್ ಒಳಗೆ ನಾವು ಕೆಂಡ ತುಳಿಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆ ಥರ ಮಾಡಿದ್ವಿ. ಅದಾದಮೇಲೆ ನೋಡ್ರಿ ಇಲ್ಲಿ ಎಲ್ಲ ಜನ ನುಗ್ಲು. ಏಕೆಂದರೆ ತೇರೆಲ್ಲ ಈಗ ಸ್ಟಾರ್ಟ್ ಮಾಡ್ತಾರಲ್ಲ, ಅದಕ್ಕೆ ಇದು ದೇವ್ರನ್ನೆಲ್ಲ ಕರ್ಕೊಂಡೋಗ್ಬಿಟ್ಟು ಇದನ್ನು ಮೆರವಣಿಗೆ ಮಾಡ್ಕೊಬಿಡ್ತಾರೆ. ಇದೆಲ್ಲ ಮೆರವಣಿಗೆ ಮುಗ್ದಿತ್ತು ಅನಿಸುತ್ತೆ ಮೋಸ್ಟ್ಲಿ, ನಾವು ನೋಡ್ಬೇಕಾರೆ. ಇಲ್ಲಾಂದರೆ ಇದೇ ಸ್ಟಾರ್ಟಾಗಿ ಗೊತ್ತಿಲ್ಲ ನನಗೆ. ಅದಕ್ಕೆ ನೋಡ್ಕೊಂಡು ಎಲ್ಲ ಬಂದು ನೋಡ್ರಿ ಇಲ್ಲಿ ಎಲ್ಲ ಕೆಂಡ ತೊಳಿತಿದ್ದಾರೆ. ಎಷ್ಟೊಂದು ಸಿಕ್ಕಾಪಟ್ಟೆ ಜನ. ಅದ್ರಾಗ ಬೇರೆ ಪೊಲೀಸ್ನವರು ಅಂತೂ ಸಿಕ್ಕಾಪಟ್ಟೆ. ಯಾರಾದರೂ ನುಗ್ಲು ಮಾಡಿಬಿಟ್ಟು ಮತ್ತು ಕೆಂಡದ ಮೇಲೆ ಎಲ್ಲಾರು ಬಿದ್ದು ಮತ್ತದು ಏಟಾಗುತ್ತಲ್ಲ, ಗಾಯ ಆಗುತ್ತಲ್ಲ, ಅದಕ್ಕೆ ಎಲ್ಲ ಸೇಫ್ಟಿ
ಎಷ್ಟು ಪೊಲೀಸ್ನವರಿಂದ ಸಿಕ್ಕಾಪಟ್ಟೆ ನೋಡಿರಿ. ನಾವು ಬರೋಷ್ಟಿಗೆ ಈ ಲೈಟಿಂಗ್ಸ್ ನೋಡಿರಿ, ಕತ್ಲೆ ಟೈಮಲ್ಲಿ ಆದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸೋದು. ಬೆಟ್ಟದ ಮೇಲೆಲ್ಲ ಸಖತ್ತಾಗಿ ಡೆಕೋರೇಷನ್ ಮಾಡಿದ್ದು. ಏನು ಮಾಡೋದು, ರಶ್ ಅಲ್ವಾ. ಸೂರ್ಯ ಅವಾಗ ತಾನೇ ಉದಯಿಸ್ತಿದ್ದ. ಏನು ಸಖತ್ತಾಗಿ ಕಾಣಿಸ್ತಿದೆ ನೋಡಿರಿ ಸೂರ್ಯ ಉದಯಿಸ್ತಿದ್ದು. ಅದಾದಮೇಲೆ ಕೆಳಗಡೆ ಬಂದು, ಅಂದರೆ ಬೆಟ್ಟದ ಮೇಲೆ ಮೂಲ ಸ್ಥಾನ, ಇಲ್ಲಿ ಗರ್ಭಗುಡಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ದೇವಸ್ಥಾನದ ಹತ್ರ ಬಂದು ಇಲ್ಲಿ ದೇವ್ರಿಗೆಲ್ಲ ಕೈ ಮುಕ್ಕೊಂಡು ಲೈಟಿಂಗ್ಸ್ನೆಲ್ಲ ನೋಡ್ಕೊಂಡ್ವಿ, ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಹೋಗೋಣ ಮೇಲೇ, ಏಕೆಂದರೆ ತೇರಿಗೆ ಹೋಗ್ಬೇಕಲ್ಲ. ನಾವು ಕೆಂಡದಂತೂ ನೋಡಿಲ್ಲ, ಕೆಂಡ ಎಲ್ಲ ಮುಗ್ದೋಗ್ಬಿಟ್ಟೈತೆ. ಅದಕ್ಕೆ ತೇರ್ನಾರ ನೋಡೋಣ ಬೇಗ ಬೇಗ ಹೋಗ್ಬಿಟ್ಟು ಅಂತೇಳಿ ಎಲ್ಲ ಬೇಗ ಬೇಗ ವಿಭೂತಿ ಎಲ್ಲ ಇಟ್ಕೊಂಡು, ಅಲ್ಲಿ ಹೋಗ್ತಿದ್ದಂಗೆ ವಿಭೂತಿ ಗಂಧನೇ ಮೇಯ್ನು ಫಸ್ಟ್ ಇಟ್ಕೊಳ್ಳೋದು ನೋಡ್ರಿ. ನನ್ನ ತಂಗಿ, ನಮ್ಮಮ್ಮ, ನಮ್ಮ ಆಂಟಿ, ನಮ್ಮ ಹಸ್ಬೆಂಡು, ನನ್ನ ಮಗಳು, ನನ್ನ ತಂಗಿದಿರು ಎಲ್ಲ ನೋಡ್ರಿ. ನಾವು ಎಲ್ಲ ದೇವಸ್ಥಾನದ ಹತ್ರ ಕೈ ಮುಗಿತಿದ್ರೆ ಇವ್ರ ಕೈ ಕಟ್ಕೊಂಡು ನಿಂತ್ಕೊಬಿಟ್ಟಿದ್ದಾಳೆ ನನ್ನ ಮಗಳು ಚಳಿಗೆ ಸ್ವಲ್ಪ. ಅದಕ್ಕೆ ಅವಳು ನೋಡಿ ನಗಾಡ್ತಿದ್ವಿ. ಆಮೇಲೆ ಹೆಣ್ಮಕ್ಳು ಅಂದರೆ ಇದ್ದೇ ಇದೆಯಲ್ಲ, ಎಲ್ಲರೂ ಒಂದಿಷ್ಟು ಫೋಟೋ ಶೂಟ್ ಮಾಡ್ಕೊಳ್ಳೋದು, ಎಲ್ಲರೂ ಫೋಟೋಸ್ ತೆಗೆಸ್ಕೊಂಡು ಆಗೋಷ್ಟು. ಆಮೇಲೆ ಅವರಷ್ಟು ಇವರಷ್ಟು ಜನ ನೋಡ್ತಿದ್ದಾರೆ ಬೇಡ ಬೇಡ ಅನ್ನೋದು, ಹೋಗಿ ಫೋಟೋಸ್ ತೆಗೆಸ್ಕೊಳ್ಳೋದು, ಆ ಥರ ಆಯ್ತು. ಅದಾದಮೇಲೆ ಬೆಟ್ಟಕ್ಕೆ ಈಗ ಹತ್ತಕ್ಕಾಗಲ್ವಲ್ಲ, ಸಿಕ್ಕಾಪಟ್ಟೆ ರಶ್ ಇರುತ್ತೆ ಅಂತ ಹೇಳ್ಬಿಟ್ಟು ಆ ದೇವಸ್ಥಾನ ಅಲ್ದಲ್ಲ ಇನ್ನೊಂದು ಬೆಟ್ಟದ ಮೇಲೆ ಹತ್ತಕ್ಕೆ ಸ್ಟಾರ್ಟಿಂಗ್ ಇರುತ್ತಲ್ಲ, ಅಲ್ಲಿ ಬಂದು ಅಲ್ಲಿ ಪಾದ ಇರುತ್ತೆ, ಪಾದ ಹತ್ರ ಹಣ್ಕಾಯೆಲ್ಲ ಇಟ್ಬಿಟ್ಟು ಅಲ್ಲೆಲ್ಲ ಪೂಜೆ ಮಾಡ್ಕೊಂಡು ಮತ್ತೆ ಈಗ ತೇರು ನೋಡೋಕೆ ಹೋಗ್ಬೇಕಲ್ಲ ಅಂತ ಹೇಳಿ ಎಲ್ಲ ಅಲ್ಲೇ ಪೂಜೆ ಮಾಡ್ತಿದ್ರು. ಏಕೆಂದರೆ ಈಗ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಜಾತ್ರೆ ದಿನ, ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಎಲ್ಲ ಇಲ್ಲೇ ಪೂಜೆ ಮಾಡ್ಕೊತಾರೆ. ಸ್ವಲ್ಪ ಜನ ಬೇಗ ಬಂದಿರೋರು ಹತ್ತುತ್ತಾರೆ. ಮತ್ತು ನೈಟ್ ಬಂದಿರ್ತಾರಲ್ಲ, ನೈಟ್ ಬಂದಿರೋರಿಗೆ ಮಾತ್ರ ಸಿಕ್ಕಾಪಟ್ಟೆ ಇರುತ್ತೆ. ಚೆನ್ನಾಗಿ ನೋಡ್ಕೋಬೇಕು ನೋಡ್ರಿ, ಸಕ್ಕತ್ತಾಗಿ ಕಾಣಿಸ್ತಿದೆ. ನನ್ನ ಮಗಳು ನೋಡ್ರಿ, ಫೋಟೋಸ್ ಅಂದರೆ ಒಂದು ಫೋಸ್ ಅಮ್ಮ ಹಿಂಗೆ ತೆಗಿಯಮ್ಮ ಅಂತೇಳಿ ಕೂತ್ಕೊತಾಳೆ. ಆಮೇಲೆ ಅಲ್ಲೇ ಎಲ್ಲ ಗಂಟೆ ಹೊಡೆಯೋ ಸೌಂಡು, ತಪ್ಪಟೆ ಸೌಂಡು ಎಲ್ಲ ಕೇಳಿಸ್ತಿತ್ತ. ನಂಗೆ ದೇವ್ರು ಬಂತು ಅಂತ ಕುಣಿತಿದ್ದಾಳೆ. ಅವಳು ನೋಡೋಕ್ಕೆ ಖುಷಿ ಆಗ್ತಿತ್ತು. ನನಗಂತೂ ಎಷ್ಟು ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ಲು ಗೊತ್ತಾ. ನನ್ನ ಮಗಳಿಗಂತೂ ಜಾತ್ರೆ ಎಲ್ಲ ನೋಡೋದು ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿತ್ತು. ನಾವು ಅಂದರೆ ಇಷ್ಟೊಂದು ಜನ ಎಲ್ಲ ಇರ್ತಾರಲ್ಲ, ಅವಳಿಗೂ ಹೊಸ್ತಲ್ವಾ ಅಂತ ನಾವು ಇದು ಮಾಡ್ಕೊಂಡಿದ್ವಿ. ಆದರೆ ಅವಳು ಎಷ್ಟು ಎಂಜಾಯ್ ಮಾಡಿದ್ಲು ಗೊತ್ತಾ ಜಾತ್ರೆಲೆಲ್ಲ. ಆಲ್ಮೋಸ್ಟ್ ಅಲ್ಲಿ ನೋಡ್ರಿ ನನ್ನ ತಂಗಿರ ಅವ್ರ ಫೋಟೋಸ್ ತೆಗೆಸ್ಕೊಳ್ಳೋದು, ಎಲ್ಲ ಫೋಟೋಸ್ನೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಈ ಕಡೆ ಬಂದ್ವಿ. ಏಕೆಂದರೆ ಊಟ ಮಾಡ್ಕೊಬಿಡೋಣ, ತೇರಿನೂ ಲೇಟು. ಏಕೆಂದರೆ ನಾವು ಅಲ್ಲಿಂದ ಮತ್ತೆ ನಮ್ಮ ಅಜ್ಜಿ ಮನೆಗೆ ಹೋಗ್ಬೇಕಿತ್ತು. ಅದಕ್ಕೆ ಬೇಗನೆ ಊಟ ಎಲ್ಲ ಮುಗಿಸ್ಕೊಬಿಡೋಣ ಅಂತೇಳ್ಬಿಟ್ಟು ಊಟದಲ್ಲಿಗೆ ಹೋಗಿ ಎಲ್ಲರೂ ತಟ್ಟೆ ಎಲ್ಲ ತೊಳ್ಕೊಂಡು, ಅಲ್ಲೇ ತಟ್ಟೆ ಇಟ್ಟಿರ್ತಾರೆ, ತಟ್ಟೆನೆಲ್ಲ ಒಬ್ಬೊಬ್ಬರೇ ತೊಗೊಂಬಿಟ್ಟು ಹೋಗಿ ಊಟದಲ್ಲಿಗೆ ಹೋಗಿ ಒಬ್ಬೊಬ್ರು ಹಾಗೂ 2 ತಟ್ಟೆ ನಮ್ಮಮ್ಮ ನಮ್ಮ ಆಂಟಿನ ಕೂರಿಸಿದ್ವಿ. ಅಲ್ಲೇ ಕೂರಿಸ್ಬಿಟ್ಟು ನಾವೇ ಹೋಗಿ ಊಟ ಹಾಕ್ಸ್ಕೊಂಬಂದು ಕೊಡೋಣ ಅವರಿಗೆ ಅಂತ ಹೇಳ್ಬಿಟ್ಟು ನೋಡಿರಿ. ಇಲ್ಲಂತೂ ಎಷ್ಟು ಸಾವಿರಾರು ಜನ, ಲಕ್ಷಾಂತರ ಜನ ಬರ್ತಾರೆ. ಜಾಸ್ತಿ ಜಾತ್ರೆಯಲ್ಲಂತೂ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಅಷ್ಟು ಜನಕ್ಕೂ ಊಟದ ವ್ಯವಸ್ಥೆ ಇರುತ್ತೆ ದೇವಸ್ಥಾನದಲ್ಲಿ. ಯಾರಿಗೂ ಊಟ ಸಾಧ್ಯ ಸಿಗಲ್ಲ. ಅದೇನಪ್ಪ ದೇವಸ್ಥಾನದಲ್ಲಿ ಊಟ ಅಂದರೆ ಏನೋ ತೃಪ್ತಿ ಇರುತ್ತೆ ನೋಡಿರಿ. ಟೇಸ್ಟ್ ಸ್ಟಾರ್ಟ್ ಆಗುತ್ತೆ.
ತೇರು ದೇವ್ರು ಕುಣಿಯೋದು ಎಲ್ಲದನ್ನೂ ನೋಡ್ಕೊಂಡು ಇನ್ನೇನು ಮುಗೀತಲ್ಲ, ಅದಕ್ಕೆ ಬೇಗ ಪುರಿ ಖಾರ ತೊಗೊಂಬಿಟ್ಟು ಹೋಗೋಣ ನಮ್ಮ ಅಜ್ಜಿ ಮನೆಗೆ ಅಂತ ಹೇಳ್ಬಿಟ್ಟು ಎಲ್ಲ ಬಂದು ನಾನು ನಮ್ಮ ಆಂಟಿ ನಮ್ಮಮ್ಮ ನನ್ನ ತಂಗಿರು ಎಲ್ಲ ಬಂದ್ಬಿಟ್ಟು ಪುರಿ ಖಾರ ತಗೊಂಡು ಎಲ್ಲ ಹೋದ್ವಿ. ಆಮೇಲೆ ನನ್ನ ತಮ್ಮಂಗೆ ಹೇಳಿದ್ವಾ, ನನ್ನ ತಮ್ಮ ಬರ್ತೀನಿ ಅಂತ ಹೇಳಿದ್ದ, ಏಕೆಂದರೆ ಆಟೋದಲ್ಲಿ ಹೋಗ್ಬೇಕಲ್ಲ ಅಂತೇಳಿ. ಅದಕ್ಕೆ ನಾವೇನು ಮಾಡ್ತೀವೋ ಅವ್ನು ಬರೋ ಅಷ್ಟೊತ್ತಿಗೆ ನೀರು ಬಿಟ್ಟಿದ್ರಲ್ಲ, ಬೇಗ ಬೇಗ ಬಟ್ಟೆ ತೊಳೆದ್ಬಿಡೋಣ. ಹಬ್ಬ ಅಂದರೆ ನಿಂಗೆ ಕೇಳಿದ್ದೀರಾ ಎಷ್ಟು ಜನ ಇರ್ತಾರೆ, ಎಷ್ಟು ಬಟ್ಟೆ ಇರ್ತಾರೆ, ಅದು ಬಟ್ಟೆನೆಲ್ಲ ತೊಳೆದಾಕ್ಬಿಟ್ಟು ಬೇಗನೆ ಅದೇ ಡ್ರೆಸ್ಸಲ್ಲಿ ಎಲ್ಲರೂ ಮತ್ತೆ ರೀಕ್ಯಾಪ್ ಥರ ಬೇಗ ಅದೇ ಡ್ರೆಸ್ಸಲ್ಲಿ ಹೊರಟ್ಬಿಟ್ಟು ಬೇಗ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು. ಯಾಕೆಂದರೆ ನಮ್ಮ ಸೀಟ್ ಅಂತ ನಾವು ಬಂದು ಪರ್ಮನೆಂಟಾಗಿ ಕುತ್ಕೊಬಿಡೋಣ ಅಂತೇಳಿ ಸೀಟಿಗೆ ಕುತ್ಕೊಂಡು ಅಲ್ಲಿಂದ ನೋಡಿರಿ ಎಷ್ಟು ಜನ ಆಗ್ತಾರೆ ಅಂದರೆ ಸಿಕ್ಕಾಪಟ್ಟೆ ಜನ ಆಗ್ತಾರೆ. ನನಗೆ ಆ ಸೀಟು ಅಂತ ಹೇಳಿ ಆಮೇಲೆ ಎಷ್ಟೋ ಸಲ ಎಕ್ಸ್ಚೇಂಜ್ ಮಾಡ್ಕೊಂಡು ನೋಡಿ, ನಾವು 4 ಜನ ಕೂತಿದ್ದೀವಿ, 4 ಜನ ಇದ್ದಾರೆ, ಇಬ್ಬರು ಆಗ್ತಾರೆ, 3 ಜನ ಆಗ್ತೀವಿ. ಆ ಥರ ರಶಲ್ಲಿ ಕಿತ್ತಾಡ್ಕೊಂಡು ಹೋಗೋದ್ರಲ್ಲಿ ಏನೋ ಒಂಥರ ಇದು ನೋಡಿರಿ. ನಮ್ಮ ಆಂಟಿರು, ನಮ್ಮಮ್ಮ, ನನ್ನ ತಮ್ಮ, ನಮ್ಮ ಅಪ್ಪಾಜಿ ಎಲ್ಲ ಹೊರಟಿದ್ದೀವಿ. ಅದಾದಮೇಲೆ ಮಧ್ಯ ಒಂಥರ ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ ಅಂತೇಳಿ ಐಸ್ ಕ್ಯಾಂಡಿ ತಗೊಂಡು ಐಸ್ ಕ್ಯಾಂಡಿ ಎಲ್ಲ ತಿನ್ಕೊಂಬಿಟ್ಟು, ಏಕೆಂದರೆ ಪಾಪುಗಳಿಗೆ ಏನಾದ್ರು ತೊಗೊಂಡೋಗ್ಬೇಕಿತ್ತಲ್ಲ, ನಮ್ಮ ಮಾಮ ಅವ್ರ ಪಾಪ ಇದ್ದಾರೆ, ಅದಕ್ಕೋಸ್ಕರ ಅವ್ರಿಗೆ ಏನಾದ್ರು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತಗೊಬಿಟ್ಟು ಅವೆಲ್ಲ ಐಸ್ ಕ್ಯಾಂಡಿ ತಿಂದು ಹೊರಟ್ವಿ. ನೋಡ್ರಿ ಕೆರೆ ಏನು ಸುಕ್ಕದಾಗಿದೆ, ತುಳುಕ್ತೈತೆ ಕೆರೆ ಅಂತೂ. ನಮ್ಮ ಕಡೆ ಇಷ್ಟೊಂದು ಇದ್ದೇ ಇರಲ್ಲ, ಆ ಕಡೆ ಅಂದರೆ ಮಲೆನಾಡು ಸೈಡ್ ಅಲ್ವಾ, ಅದಕ್ಕೆ ಸಿಕ್ಕಾಪಟ್ಟೆ ನೇಚರ್ ಅಷ್ಟೇ ಸಕ್ಕತ್ತಾಗಿ ಕಾಣಿಸ್ತಿತ್ತು. ಮಾತ್ರ ತುಂಬ ಮೋಡಾಗಿರೋದಕ್ಕೋಸ್ಕರ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಿತ್ತು. ನನ್ನ ತಂಗಿ ನೋಡ್ರಿ. ಇದಾದಮೇಲೆ ಹಾಸನ ಹತ್ರನೇ, ಹಾಸನಿಂದ ಒಂದು 30 ಕಿಲೋಮೀಟ್ರ್ ಆಗುತ್ತೆ, ಮಳೆ ಮಹದೇಶ್ವರ ಬೆಟ್ಟ ಅಂತ ಇದೆ. ಎಷ್ಟು ಸಕ್ಕತ್ತಾಗಿದೆ ಅಂದರೆ ಟೂರಿಸ್ಟ್ ಪ್ಲೇಸು. ಯಾರಾದರೂ ಒಂದ್ಸಲಿ ಹೋಗೋದಿದ್ರೆ ಹೋಗಿ ಬನ್ನಿ, ಮಾತ್ರ ಸಕ್ಕತ್ತಾಗಿರುತ್ತೆ. ನಾವು ಈ ಸಲ ಹೋಗ್ಬೇಕು ಅಂತ ಅನ್ಕೊಂಡ್ವಿ, ಈ ಸಲ ಹೋಗಲಿಲ್ಲ. ಏಕೆಂದರೆ ಹೋಗಿದ್ವಿ ಈಗ 1 ತಿಂಗಳು ಮುಂಚೆ ಹೋಗಿ ಬಂದಿದ್ವಿ. ಅದಕ್ಕೆ ಈ ಟೈಮು ಮಳೆಯೆಲ್ಲ ಜಾಸ್ತಿ ಇದೆ, ಹೋಗಿ ಬರೋಕ್ಕಾಗಲ್ಲ ಅಂತೇಳಿ ಹೋಗಲಿಲ್ಲ. ನೋಡ್ರಿ ಇಲ್ಲಿ ಬೆಟ್ಟ, ಆ ಗುಡ್ಡದೊಳಗೇ ದೇವಸ್ಥಾನ ಇರೋದು. ದೇವಸ್ಥಾನ ಏನು ಸಕ್ಕತ್ತಾಗಿ ಕಾಣಿಸುತ್ತೆ ಗೊತ್ತಾ. ಆಮೇಲೆ ಅದಾದಮೇಲೆ ಎಲ್ಲ ಮನೆಗೆ ಹೋಗ್ಬಿಟ್ಟು ಮನೇಲೆಲ್ಲ ಕೂತ್ಕೊಂಡು ನಮ್ಮ ಅಜ್ಜಿರನ್ನೆಲ್ಲ ಮಾತಾಡಿಸ್ಕೊಂಡು, ನಮ್ಮ ಮಾಮ ಅವ್ರು ಬಂದಿದ್ದು, ನಮ್ಮ ಅಣ್ಣನ ಮಿಸ್ಸಸ್ ಅವ್ರು, ಏಕೆಂದರೆ ಬೇಕ್ರಿಲಿರೋದು ಇವರು ಸ್ವಂತ ಬೇಕ್ರಿ ಮಾಡ್ಕೊಂಡು ಅಲ್ಲಿರೋದು. ಅದಕ್ಕೆ ಇವರು ಹಬ್ಬಕ್ಕೆ ಅಂತ ಹೇಳಿ ಬಂದಿದ್ದರು. ಅಲ್ಲೇ ಹಬ್ಬನೆಲ್ಲ ಮುಗಿಸ್ಕೊಂಡು ಊಟನೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ದೇವಸ್ಥಾನದ ಹತ್ರ ಬಂದ್ವಿ, ಏಕೆಂದರೆ ದೇವ್ರು ನೋಡ್ಕೊಂಬಿಟ್ಟೋಣ ಅಂತೇಳಿ. ಊರಿಗೆ ಮತ್ತೆ ರಿಟರ್ನ್ ಹೋಗ್ಬೇಕಿತ್ತಲ್ಲ, ಮತ್ತೆ ಮಳೆ ಜಾಸ್ತಿ ಆಗ್ಬಿಟ್ಟದೆ ಅಂತ ಹೇಳಿ ಆಮೇಲೆ ದೇವ್ರನ್ನೆಲ್ಲ ನೋಡ್ಕೊಂಡು ಸ್ವಲ್ಪ ಹೊತ್ತು, ಜಾಸ್ತಿ ಹೊತ್ತೇನು ನಿಂತ್ಕೊಳ್ಳಿಲ್ಲ. ಇವರಿಬ್ಬರು ನಮ್ಮ ಅಮ್ಮ ಮತ್ತು ಚಿಕ್ಕಮ್ಮ ಇಬ್ಬರು ಕಾಯ್ದಿರಿ ಅವರಿಗೆ. ನಾವು ಅಲ್ಲೆಲ್ಲ ನೋಡ್ಕೊಂಡು ದೇವಸ್ಥಾನದ ಹತ್ರ ಹೊರಡ್ಬಿಟ್ಟು ಟೈಮ್ ಆಗುತ್ತೆ. ಆಟೋದಲ್ಲೇ ಕುತ್ಕೊಂಡಿದ್ದನ್ನು ವೀಡಿಯೋ ಮಾಡ್ಕೊಂಡಿರೋದು. ಫೋನ್ ಸ್ವಲ್ಪ ಶೇಕ್ ಆಗುತ್ತೆ. ನಮ್ಮ ಪಾಪು ಬೇರೆ ಇಟ್ಕೊಳ್ಳೋಕ್ಕೆ ಬಿಟ್ಟಿದೆ. ನಾನು ಮಾಡ್ತೀನಿ ಅಂತಿದ್ದೆಲ್ಲ ನೋಡ್ಕೊಂಡೆ ಇಲ್ಲ, ಇವಾಗ ನೋಡ್ಕೊಂಡಿದ್ದೀನಿ. ಆದರೂ ಯಾರೂ ಬೇಜಾರು ಮಾಡ್ಕೊಬಿಟ್ಟು ಲೇಟಾಗಿ ವೀಡಿಯೋಸ್ ಹಾಕಿದ್ದೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಹೀಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನೋಟಿಫಿಕೇಷನ್ ಆನ್ ಮಾಡ್ಕೊಳ್ರಿ. ನಾನು ಹಾಕೋ ವೀಡಿಯೋ ಪ್ರತಿಯೊಂದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಅಂದರೆ ನಾನು ಹಾಕ್ತಿದ್ದಂಗೆ ನಿಮಗೆ ಮೆಸೇಜ್ ಬರುತ್ತೆ. ನೋಡಿ ಬರ್ತಾ ಅಲ್ಲಿಂದ ಹಲಸಿನೆಲ್ಲ ತಂದಿದ್ದು, ಅದೆಲ್ಲ ವೀಡಿಯೋನೇ ಮಾಡ್ಕೊಂಡಿಲ್ಲ. ಅದನ್ನು ಬೆಳಗ್ಗೆ ತಿನ್ಕೊಬಿಟ್ಟು ನಮ್ಮ ಊರ ಕಡೆಗೆ ಎಲ್ಲರೂ ಹೊರಟಿದ್ದೀವಿ ಈಗ.